ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೈ ಹೇಜಲ್ ಚಾನಲ್. ನೋಡಿ, ಇದು ಹೇಜಲ್ ಬೆಕ್ಕು ಹಾಕೋದ್ಬಿಟ್ಟು ಬೇರೆ ಯಾವುದೋ ವಿಡಿಯೋ ತೋರಿಸ್ತಾ ಇದ್ದೀರಾ, ಬೇರೆ ಬೆಕ್ಕಿಂದು ಅಂದ್ಕೋಬೇಡಿ. ಈ ಹೇಜಲ್ ಚಾನಲಲ್ಲಿ ಇವಾಗ ಹೇಜಲ್ ಜೊತೆ ಬೇರೆ ಬೆಕ್ಕುಗಳ ವಿಡಿಯೋಗಳನ್ನು ಹಾಕ್ತೀನಿ. ಏಕೆಂದರೆ ಹೇಜಲ್ ಬೆಕ್ಕೆ ನೋಡಿ ನೋಡಿ ಎಲ್ರಿಗೂ ಬೋರ್ ಆಗ್ತಾಯಿದೆ. ಅದಕ್ಕೆ ಬೇರೆ ಬೆಕ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಮೊದಲಿಂದನೂ ಹಾಕ್ತಾಯಿದ್ದೆ, ಈಗ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿ, ಬರೀ ಹೇಜಲ್ ಬೆಕ್ಕ ನೋಡಿ ಎಲ್ಲರಿಗೂ ಬೋರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇರೆ ಬೆಕ್ಕುಗಳ ವಿಡಿಯೋಸ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನಮ್ಮದು ಹೇಜಲ್ ನೋಡಿ ಕಿಟಕಿಲಿ ನೋಡ್ತಾ ಕೂತ್ಕೊಂಡಿದೆ. ಕಿಟಕಿಲಿ ನೋಡಿ ಇನ್ನೊಂದು ಬೆಕ್ಕು ಬಂದು ಕೂತ್ಕೊಂಡಿದೆ. ಅದನ್ನು ನೋಡಿ ಇದು ಹೋಗ್ತಾ ಇದೆ. ನೋಡಿ ಹೇಗೆ ಕೂತ್ಕೊಂಡಿದೆ. ನೋಡಿ, ಆ ಕಡೆ ಒಂದು ಬೆಕ್ಕು ಕೂತ್ಕೊಂಡಿದೆ. ಇದು ಕೂಡ ಸೈಲೆಂಟಾಗಿ ಕೂತ್ಕೊಂಡಿದೆ. ಇವಾಗ ಅದು ಸ್ವಲ್ಪ ಹೊತ್ತಿಗೆ ಕೂತ್ಕೊಂಡು ಮತ್ತೆ ವಾಪಸ್ ಹೋಯ್ತದು. ಅದು ಹಾಗೆ ಬೀದಿ ಬೆಕ್ಕುಗಳು ಇವು, ಅಂದರೆ ಸ್ಟ್ರೀಟ್ ಕ್ಯಾಟ್ಗಳು ಎಲ್ಲ ಕಡೆ ಓಡಾಡ್ತವೆ. ಅಪಾರ್ಟ್ಮೆಂಟ್ಸಲ್ಲಿ ಎಲ್ಲ 3-4 ಅಪಾರ್ಟ್ಮೆಂಟ್ಸ್ ಇದ್ದಾವಲ್ಲ, ಇಲ್ಲಿ ಎಲ್ಲ ಕಡೆ ಓಡಾಡ್ತವೆ ಅವು. ಸೇಮ್ ರೆಡ್ ಕಲರ್ ಮಾತ್ರ ಹೊರಗಡೆ ಬಿಡಲ್ಲ. ಹೊರಗಡೆ ಇರೋ ಬೆಕ್ಕುಗಳು ಆರಾಮಾಗಿ ಫ್ರೀಡಮ್ ಆಗಿ ಎಲ್ಲ ಕಡೆ ಓಡಾಡ್ತವೆ. ಜೀವನ ತುಂಬ ಕಷ್ಟ ಇರುತ್ತೆ ಅವಕ್ಕೆ. ಹೊರಗಡೆ ಇರೋ ಮಳೆ, ಗಾಳಿ, ಚಳಿ ಮಕ್ಕಳನ್ನ ರಕ್ಷಿಸ್ಕೊಳ್ಬೇಕು. ಮರಿಗಳನ್ನ ಅವೆಲ್ಲ ಭಾಳ ತುಂಬ ರಿಸ್ಕಿ ಜೀವನ. ಸಾಕಿದ ಬೆಕ್ಕುಗಳಾದರೆ ಆರಾಮಾಗಿರ್ತವೆ. ನೋಡಿ, ನನ್ನ ಕೈ ಹೇಗೆ ಮಾಡುತ್ತೆ, ಅಲ್ಲಿ ಅಡ್ಡ ಬರಬಾರ್ದು. ಹೇಜಲ್ ಏನು ಅದಕ್ಕೆ ಎಲ್ಲಿಂದ ಧ್ವನಿ ಬಂದ್ಬಿಡುತ್ತೋ, ಬೇರೆ ಬೆಕ್ಕುಗಳೇನಾದರೂ ಬಂದರೆ ಎಷ್ಟು ಜೋರು ಧ್ವನಿ ಮಾಡಿ ಹೋಯ್ತು ಕೂಗ್ತಾ ಇರುತ್ತೆ ನಮ್ಮ ಹೇಜಲ್. ಹೋಯ್ತು ಬಿಡು, ಬಾ ಮಲ್ಕೊ ಬಾ ನೀನು. ನೋಡಿ, ಅದು ಹೋಯ್ತದು ಬೆಕ್ಕು. ಇದು ಹಾಗೆ ನೋಡ್ಕೊಂಡು ಕೂತ್ಕೊಂತು. ನೋಡಿ, ಇನ್ನೊಂದು ಇದು ನೋಡಿ ಹೇಗಿದೆ. ಇದು ನೋಡಿ ಸಮುದ್ರದ ದಂಡೆಗೆ ಕೂತ್ಕೊಂಡಿದೆ. ಇದು ನೋಡಿ ಉಯ್ಯಾಲೆ ಮೇಲೆ ಕೂತ್ಕೊಂಡಿದೆ. ಮರದ್ದು ಇದು ಮಾಡಿರ್ತಲ್ಲ ಉಯ್ಯಾಲೆ, ಅದರಿಂದನೇ ಅಲ್ಲಿ ಕೂತ್ಕೊಂಡಿದೆ. ಇದು ನೋಡಿ, ಬೆಕ್ಕುಗಳಲ್ಲಿ ಎಷ್ಟೊಂದು ವಿಧ ಇರುತ್ತೆ, ಕಲರ್ಸು ಮುಖಗಳು, ಬೇರೆ ಬೇರೆ ಮುಖಗಳು ಇರುತ್ತೆ. ಅದು ಹೋದ್ಮೇಲೆ ನಮ್ಮ ಹೇಜಲ್ ಬಂದು ಹಾಲಲ್ಲಿ ಸುಮ್ಮನೆ ಹೀಗೆ ಮಲ್ಕೊಂಡಿತ್ತು. ಮನೆಯಲ್ಲಿರೋ ಬೆಕ್ಕುಗಳೆಲ್ಲ ಒಂಥರ ಜೈಲಲ್ಲಿ ಇದ್ದಾಗಿರ್ತವೆ, ಸೇಫಾಗಿರ್ತವೆ. ಆದರೆ ಅವಕ್ಕೆ ಹೊರಗಡೆ ಎಲ್ಲ ಓಡಾಡೋಕ್ಕೆ ಫ್ರೀಡಮ್ ಇರಲ್ಲ. ಅದಕ್ಕೆ ಅವಕ್ಕೆ ಬೇಜಾರೇನೋ, ನಮಗೆ ಹೇಳ್ಕೊಳ್ಳಲ್ಲ ಅವು. ಹೊರಗಡೆ ಇರೋ ಬೆಕ್ಕುಗಳು ಆರಾಮಾಗಿ ಮರದ ಮೇಲೆ ಹತ್ಕೊಂಡು, ಅಲ್ಲಿ ಹತ್ಕೊಂಡು, ಇಲ್ಲಿ ಇಳ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿರ್ತವೆ. ಇವು ಸೈಲೆಂಟಾಗಿರ್ತವೆ ಮನೆಯಲ್ಲಿರೋ ಬೆಕ್ಕುಗಳು. ಅದಕ್ಕಿಂತ ಎಕ್ಸೈಟ್ಮೆಂಟ್ ಅದು, ಬೆಕ್ಕು ಮತ್ತೆ ಬಂತೋ ಏನೋ ಅಂತ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.